ಕುರುಕ್ಷೇತ್ರ ಯುದ್ಧದ ನಂತರ ಕರ್ಣ, ಭೀಷ್ಮ ಮತ್ತು ದ್ರೋಣರು ಸೇರಿದಂತೆ ಸಾವನ್ನಪ್ಪಿದ ಕೌರವರೆಲ್ಲ ಸ್ವರ್ಗಕ್ಕೆ ಹೋದರು. ಆದರೆ ಪಾಂಡವರು 36 ವರ್ಷಗಳ ಕಾಲ ಹಸ್ತಿನಾಪುರವನ್ನು ಆಳಿ ಒಂದು ಒಳ್ಳೆಯ ಹೆಸರು ಮತ್ತು ಖ್ಯಾತಿಯನ್ನು ಗಳಿಸಿದ್ದರೂ ನರಕಕ್ಕೆ ಹೋದರು. ಅತಿ ಹೆಚ್ಚು ಪಾಪಗಳನ್ನು ಮಾಡಿದ ಕೌರವರು ಯಾಕೆ ಸ್ವರ್ಗಕ್ಕೆ ಹೋದರು ಮತ್ತು ಧರ್ಮದ ಹಾದಿಯಲ್ಲಿ ನಡೆದ ಪಾಂಡವರು ಯಾಕೆ ನರಕಕ್ಕೆ ಹೋದರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕೃಷ್ಣನ ಮರಣದ ನಂತರ ಪಾಂಡವರು ಪ್ರಾಪಂಚಿಕ ವಿಷಯಗಳಲ್ಲಿ ತಮ್ಮ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಅದೇ ಸಮಯದಲ್ಲಿ ದ್ವಾಪರ ಯುಗ ಅಂತ್ಯಗೊಂಡು ಕಲಿಯುಗ ಶುರುವಾಗಬೇಕಿತ್ತು. ಅಭಿಮನ್ಯು ಮತ್ತು ಉತ್ತರೆಯ ಮಗ ಪರೀಕ್ಷಿತ್ ಕೈಯಲ್ಲಿ ತಮ್ಮ ಸಾಮ್ರಾಜ್ಯದ ಸುರಕ್ಷತೆಯನ್ನು ಖಾತ್ರಿಪಡಿಸಿಕೊಂಡ ನಂತರ ಸಾವಿಗೆ ಸಿದ್ಧರಾಗಲು ಯೋಗದಲ್ಲಿ ಆಳವಾಗಿ ಹೋಗುತ್ತಾರೆ. ಅವರು ತಮ್ಮ ಗಮ್ಯ ಸ್ಥಾನವನ್ನು ತಲುಪಲು ಮೇರು ಪರ್ವತವನ್ನು ಆರಿಸಿಕೊಂಡರು. ದಾರಿಯಲ್ಲಿ ಒಂದು ನಾಯಿಯೊಂದಿಗೆ ಸ್ನೇಹ ಬೆಳೆಸುತ್ತಾರೆ. ಮುಂದೆ ಸಾಗುತ್ತಿದ್ದಂತೆ ದ್ರೌಪದಿ, ಸಹದೇವ, ನಕುಲ, ಅರ್ಜುನ ಮತ್ತು ಭೀಮ ಕಾಲು ಜಾರಿ ಬಿದ್ದು ಒಬ್ಬೊಬ್ಬರಾಗಿ ಸಾವನ್ನಪ್ಪುತ್ತಾರೆ. ಯುಧಿಷ್ಠಿರನು ತನ್ನ ಮರ್ತ್ಯ ದೇಹದೊಂದಿಗೆ ಜೀವಂತವಾಗಿ ಸ್ವರ್ಗಕ್ಕೆ ಹೋಗುತ್ತಾನೆ. ಪಾಂಡವರು ಪರ್ವತದಿಂದ ಬಿದ್ದರೂ ಯುಧಿಷ್ಠಿರನು ಒಮ್ಮೆಯೂ ಬೆನ್ನು ತಿರುಗಿಸಿ ನೋಡುವುದಾಗಲಿ ಸಹಾಯ ಮಾಡಲು ನಿರಾಕರಿಸಿದನು. ಏಕೆಂದರೆ ಅವನು ಈ ಪ್ರಯಾಣವನ್ನು ಪ್ರಾರಂಭಿಸಿದಾಗ ಎಲ್ಲವನ್ನೂ ತ್ಯಜಿಸಿದ್ದನು. ಎಲ್ಲವನ್ನೂ ತ್ಯಜಿಸಿದರೆ ಮಾತ್ರ ಸ್ವರ್ಗದಲ್ಲಿ ತನಗೆ ಸ್ಥಾನ ಸಿಗುತ್ತದೆ, ಇಲ್ಲದಿದ್ದರೆ ತಾನೂ ಸಾಯುತ್ತೇನೆ ಎಂದು ಭಾವಿಸಿದ್ದನು. ಯುಧಿಷ್ಠಿರ ಮತ್ತು ನಾಯಿಯು ಪರ್ವತವನ್ನು ಹತ್ತುವುದನ್ನು ಮುಂದುವರೆಸಿದರು. ಇಂದ್ರನು ತನ್ನ ರಥದಲ್ಲಿ ಅವರನ್ನು ಸ್ವಾಗತಿಸಿದನು. ಇಂದ್ರನು ಯುಧಿಷ್ಠಿರನ ಎಲ್ಲ ಸಮಯದಲ್ಲೂ ಸದ್ಗುಣಶೀಲನಾಗಿ ನಿಜವಾದ ಧರ್ಮರಾಜ ಎಂದು ಹೇಳಿ ತನ್ನ ರಥಕ್ಕೆ ಆಹ್ವಾನಿಸಿದನು. ಅವನನ್ನು ಸ್ವರ್ಗದ ಅಂತಿಮ ಬಾಗಿಲಿಗೆ ಕರೆದೊಯ್ಯಲು ನೀಡುತ್ತಾನೆ. ಯುಧಿಷ್ಠಿರನು ಇಂದ್ರನಿಗೆ ನಾಯಿಯನ್ನು ತನ್ನೊಂದಿಗೆ ಬರಲು ಅನುಮತಿಸುವಂತೆ ಕೇಳಿಕೊಂಡನು. ಆದರೆ ಇಂದ್ರನು ನಿರಾಕರಿಸುತ್ತಾನೆ. ಯುಧಿಷ್ಠಿರನು ನಾಯಿಯನ್ನು ಕರೆದುಕೊಂಡು ಹೋಗುವುದರಲ್ಲಿ ಅಚಲನಾಗುತ್ತಾನೆ. ನಾಯಿ ಇಲ್ಲದೆ ಸ್ವರ್ಗವನ್ನು ಪ್ರವೇಶಿಸಲು ಅವನು ನಿರಾಕರಿಸುತ್ತಾನೆ. ಎರಡಕ್ಕೂ ಸಮಾನ ಅರ್ಹತೆಗಳಿವೆ ಎಂದು ನಂಬಿದ ಅವನು ಸ್ವರ್ಗವನ್ನು ಪ್ರವೇಶಿಸುವುದೇ ಆದರೆ ಅದು ನಾಯಿಯೊಂದಿಗೆ ಮಾತ್ರ ಎಂದು ಹೇಳಿದನು. ಇಂದ್ರನು ಯುಧಿಷ್ಠಿರನ ತತ್ವಗಳು ಮತ್ತು ಸಮಗ್ರತೆಯನ್ನು ಮೆಚ್ಚಿ ಸ್ವರ್ಗಕ್ಕೆ ಸ್ವಾಗತಿಸಿದನು. ಈ ನಾಯಿಯು ಭಗವಾನ್ ಯಮ ವೇಷವು ಎಂದು ನಂತರ ಯುಧಿಷ್ಠಿರನಿಗೆ ತಿಳಿಯಿತು. ಅಂತಿಮವಾಗಿ ಯುಧಿಷ್ಠಿರನು ಸ್ವರ್ಗವನ್ನು ತಲುಪಲು ಇಂದ್ರನ ರಥವನ್ನು ಪ್ರವೇಶಿಸಿದನು. ಸ್ವರ್ಗವನ್ನು ತಲುಪಿದಾಗ ಯುಧಿಷ್ಠಿರನಿಗೆ ತನ್ನ ಸದ್ಗುಣಶೀಲ ಸಹೋದರರು ಮತ್ತು ಹೆಂಡತಿ ಯಾರೂ ಕಾಣಲಿಲ್ಲ. ಬದಲಿಗೆ ಅಧರ್ಮಿ ಕೌರವರು ಸ್ವರ್ಗದಲ್ಲಿ ಆನಂದಿಸುತ್ತಿರುವುದನ್ನು ನೋಡಿ ಅವನು ಕೋಪಗೊಂಡನು. ಭಗವಾನ್ ಇಂದ್ರ ಹಾಗೂ ಯಮರನ್ನು ಕೇಳಿದಾಗ ಈ ಘಟನೆಯ ವಿವಿಧ ಆವೃತ್ತಿಗಳನ್ನು ವಿವರಿಸಿದರು. ಕುರುವಂಶದ ರಾಜ ಕುರು ಅವರ ಆಳ್ವಿಕೆಯ ಸಮಯದಲ್ಲಿ ಕುರುಕ್ಷೇತ್ರ ಎಂದು ಹೆಸರಿಸಲಾಯಿತು. ಅಲ್ಲಿಯವರೆಗೆ ಈ ಭೂಮಿಯನ್ನ ಉತ್ತರಾದೇವಿ ಎಂದು ಕರೆಯಲಾಗುತ್ತಿತ್ತು. ಅವರು ಹಲವಾರು ಸದ್ಗುಣಗಳನ್ನು ಮಾಡಿದ್ದರು. ಭಗವಾನ್ ವಿಷ್ಣುವು ರಾಜ ಕುರುವಿನ ಕಾರ್ಯಗಳಿಂದ ಸಂತುಷ್ಟನಾಗಿ ಅವನಿಗೆ 2 ವರಗಳನ್ನು ಅನುಗ್ರಹಿಸಿದನು. ಮೊದಲನೆಯದಾಗಿ ಈ ಭೂಮಿ ಶಾಶ್ವತವಾಗಿ ಕುರುಕ್ಷೇತ್ರ ಎಂದು ಕರೆಯಲ್ಪಡುವ ಪವಿತ್ರ ಭೂಮಿಯಾಗಿರುತ್ತೆ ಹಾಗೂ ಎರಡನೆಯದಾಗಿ ಈ ಭೂಮಿಯಲ್ಲಿ ಸಾಯುವ ಪ್ರತಿಯೊಬ್ಬರು ಸ್ವರ್ಗಕ್ಕೆ ಹೋಗುತ್ತಾರೆ. ಕುರುಕ್ಷೇತ್ರದಲ್ಲಿ ಯೋಧರಾಗಿ ಮಡಿದ ಕಾರಣ ಕೌರವರು ಸ್ವರ್ಗದಲ್ಲಿ ನೆಲೆ ಕಂಡುಕೊಂಡರು. ಇದು ಅವರಿಗೆ ತುಂಬ ಪುಣ್ಯ ಮತ್ತು ಶ್ರೇಯವನ್ನು ತಂದುಕೊಟ್ಟಿದೆ. ಅದು ಅವರ ಎಲ್ಲ ಪಾಪಗಳನ್ನು ಅಳಿಸಿ ಹಾಕಿತು ಎಂದು ಯಮರಾಜ ಹೇಳಿದನು. ಅವನ ಒಡಹುಟ್ಟಿದವರು ಮತ್ತು ಹೆಂಡತಿಯ ಬಗ್ಗೆ ವಿಚಾರಿಸಿದಾಗ ಯುಧಿಷ್ಠಿರನನ್ನ ಸ್ವರ್ಗದಿಂದ ನರಕಕ್ಕೆ ಕರೆದೊಯ್ಯಲಾಯಿತು. ಅದು ಕತ್ತಲೆಯಿಂದ ಕೂಡಿತ್ತು. ಯುಧಿಷ್ಠಿರನು ಎಲ್ಲ ರೀತಿಯ ಕೆಟ್ಟ ವಾಸನೆಗಳು, ನೋವಿನ ಕಿರುಚಾಟಗಳು ಕೇಳುತ್ತಿದ್ದ. ಇದು ಕುರುಕ್ಷೇತ್ರ ಯುದ್ಧಕ್ಕಿಂತಲೂ ಭೀಕರವಾಗಿತ್ತು. ಅಲ್ಲಿ ತನ್ನ ಸಹೋದರರು ಮತ್ತು ಹೆಂಡತಿ ತಮ್ಮ ವೈಯಕ್ತಿಕ ಪಾಪಗಳಿಗಾಗಿ ಬಳಲುತ್ತಿರುವುದನ್ನು ಕಂಡು ಬೇಸರಗೊಳ್ಳುತ್ತಾನೆ. ಅವರ ವೈಯಕ್ತಿಕ ಪಾಪಗಳನ್ನು ಇಂದ್ರನ ಬಳಿ ಕೇಳಿದಾಗ ದ್ರೌಪದಿ 5 ಜನ ಪಾಂಡವರನ್ನ ಮದುವೆಯಾಗಿದ್ರು ತನ್ನ ಇತರ ಪತಿಯರಿಗಿಂತ ಅರ್ಜುನನಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಳು. ತನ್ನ 5 ಪತಿಯರಿಗೆ ಸಮನಾದ ಪ್ರೀತಿ ಹಂಚದ ಕಾರಣ ಅಪೂರ್ಣ ಎಂದು ಪರಿಗಣಿಸಲ್ಪಟ್ಟಳು. ಅದಕ್ಕೆ ಅವಳು ಸ್ವಲ್ಪ ದಿನಗಳ ಕಾಲ ನರಕದಲ್ಲಿ ಇರಲೇಬೇಕು ಎಂದರು. ಸಹದೇವನು ತನ್ನ ಬುದ್ಧಿವಂತಿಕೆ ಮತ್ತು ಅಪಾರ ಜ್ಞಾನದ ಬಗ್ಗೆ ಅತಿಯಾದ ಆತ್ಮವಿಶ್ವಾಸ ಮತ್ತು ಗರ್ವವನ್ನು ಹೊಂದಿದ್ದನು. ಆ ಗರ್ವದಿಂದಲೇ ಅವನು ಈಗ ನರಕಯಾತನೆ ಅನುಭವಿಸಬೇಕು ಎಂದು ಹೇಳಿ
ನಕುಲನ ಬಳಿ ಹೋಗುತ್ತಾರೆ. ನಕುಲನಿಗೆ ತನ್ನದೇ ಆದ ನೋಟದ ಬಗ್ಗೆ ಅತಿಯಾದ ಅಭಿಮಾನವಿತ್ತು. ತಾನೇ ಜಗತ್ತಿನ ಅತ್ಯಂತ ಸುಂದರ ವ್ಯಕ್ತಿ ಎಂಬ ಗರ್ವವಿತ್ತು. ತನಗಿಂತ ಸುಂದರವಾಗಿರೋರು ಈ ಭೂಮಿಯ ಮೇಲೆ ಯಾರೂ ಇಲ್ಲ ಎಂದು ಭಾವಿಸಿದ್ದ. ಈ ಕಾರಣದಿಂದ ಅವನು ಕೆಲ ದಿನಗಳ ಕಾಲ ನರಕವನ್ನ ಅನುಭವಿಸಬೇಕು ಎಂದ. ಅರ್ಜುನನ ಬಗ್ಗೆ ವಿಚಾರಿಸಿದಾಗ ಯಮರಾಜ ಅರ್ಜುನನಿಗೆ ತನ್ನ ಬಿಲ್ವಿದ್ಯೆಯ ಮೇಲೆ ಬಹಳ ಗರ್ವವಿತ್ತು. ಕರ್ಣ ಮತ್ತು ಏಕಲವ್ಯನಿಗೂ ತನ್ನಷ್ಟೇ ಜ್ಞಾನವಿದೆ ಅಂತ ತಿಳಿದರೂ ತನ್ನ ಅಧಿಕಾರ ಮತ್ತು ಶ್ರೀಮಂತಿಕೆಯಿಂದ ಇವರನ್ನು ತುಳಿಯಲು ಯತ್ನಿಸಿದನು. ಕೊನೆಯದಾಗಿ ಭೀಮನ ತಪ್ಪುಗಳ ಬಗ್ಗೆ ವಿಚಾರಿಸಿದಾಗ ಯಮರಾಜ ಭೀಮನು ಬೇರೆಯವರ ಹಸಿವಿನ ಬಗ್ಗೆ ಎಂದೂ ಯೋಚಿಸುತ್ತಿರಲಿಲ್ಲ. ಅವನು ಕೇವಲ ತನ್ನ ಬಗ್ಗೆಯೇ ಚಿಂತಿಸುತ್ತಿದ್ದ. ತನ್ನ ಹೊಟ್ಟೆಯ ಬಗ್ಗೆ ಯೋಚನೆ ಮಾಡುತ್ತಿದ್ದ. ಬೇರೆಯವರ ಹಸಿವಿನ ಬಗ್ಗೆ ಚಿಂತಿಸದೆ ಆತನೇ ಎಲ್ಲವನ್ನ ತಿಂದಿದ್ದು ಅವನು ಮಾಡಿದ ತಪ್ಪು. ಯಮರಾಜ ಯುಧಿಷ್ಠಿರನಿಗೆ ಇದು ತಾತ್ಕಾಲಿಕವಾಗಿರುತ್ತೆ, ಅವರ ಋಣ ತೀರಿಸಿದ ಮೇಲೆ ಸ್ವರ್ಗ ಸೇರುತ್ತಾರೆ ಎಂದನು. ಸ್ವರ್ಗಕ್ಕೆ ಕರೆದೊಯ್ಯುವಾಗ ಯುಧಿಷ್ಠಿರನು ತನ್ನ ಸಹೋದರರ ಘೋರ ಧ್ವನಿ, ರಕ್ತದ ದೃಶ್ಯ ಮತ್ತು ಶಬ್ದವನ್ನ ಕೇಳಿ ಸ್ವರ್ಗಕ್ಕೆ ಹೋಗಲು ನಿರಾಕರಿಸಿದನು. ತಾನು ಸ್ವರ್ಗದಲ್ಲಿ ತನ್ನ ಶತ್ರುಗಳೊಂದಿಗೆ ವಾಸಿಸುವ ಬದಲು ಶಿಕ್ಷೆಯಾದರೂ ಪರವಾಗಿಲ್ಲ, ನರಕದಲ್ಲಿ ತನ್ನ ಸಹೋದರರು ಮತ್ತು ಪತ್ನಿ ಇರುವ ಕಡೆ ಇರಲು ಬಯಸುತ್ತೇನೆ ಎಂದನು. ಇದೆಲ್ಲವೂ ಯಮನೇ ಸೃಷ್ಟಿಸಿದ ಭ್ರಮೆ ಎಂದು ಯಮನು ಯುಧಿಷ್ಠಿರನಿಗೆ ವಿವರಿಸುತ್ತಾನೆ. ತನ್ನ ಪ್ರಿಯತಮಿಯವರಿಗೆ ಶಿಕ್ಷೆಯಾಗುತ್ತಿರುವುದನ್ನು ಕಂಡು ದುಃಖಿಸಿ ಕಣ್ಣೀರು ಹಾಕುವುದು ಯುಧಿಷ್ಠಿರನಿಗೆ ಶಿಕ್ಷೆಯಾಗಿತ್ತು. ದ್ರೋಣನಿಗೆ ತನ್ನ ಮಗ ಸತ್ತನೆಂಬ ಅಪೂರ್ಣ ಸಂದೇಶವನ್ನ ಹೇಳಿದ್ದನು. ಇದು ಯುಧಿಷ್ಠಿರ ಮಾಡಿದ ತಪ್ಪು. ಈ ತಪ್ಪಿಗೆ ಇದೇ ಶಿಕ್ಷೆಯಾಗಿತ್ತು. ಆದ್ದರಿಂದ ಯಮನು ಈ ಭ್ರಮೆಯನ್ನ ಸೃಷ್ಟಿಸಿದನು. ವಾಸ್ತವವಾಗಿ ಪಾಂಡವರು ಮತ್ತು ದ್ರೌಪದಿ ಅವರ ಮರಣದ ನಂತರ ಸ್ವರ್ಗವನ್ನ ತಲುಪಿದರು. ಯಮನು ಎಲ್ಲವನ್ನು ವಿವರಿಸಿದನು. ಯುಧಿಷ್ಠಿರನು ತನ್ನ ಮೃತ ದೇಹದೊಂದಿಗೆ ಸ್ವರ್ಗವನ್ನ ತಲುಪಿದನು. ಪಾಂಡವರು ಹಿಂದಿನ ಇಂದ್ರನ ಅವತಾರಗಳು. ಅವಧಿಯ ನಂತರ ಇಂದ್ರನ ಜೀವಿತಾವಧಿಯು ಪೂರ್ಣಗೊಂಡ ನಂತರ ಪಾಂಡವರಿಗೆ ಅವರ ಭಕ್ತಿ ಮತ್ತು ಶುದ್ಧತೆಗಾಗಿ ಮೋಕ್ಷವನ್ನು ನೀಡುವುದಾಗಿ ಕೃಷ್ಣ ಭರವಸೆ ನೀಡುತ್ತಾನೆ.